ನಮಸ್ತೆ ಫ್ರೆಂಡ್ಸ್, ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಪ್ರತಿನಿತ್ಯ ಹೆತ್ತವರಿಗೆ ನಮಸ್ಕರಿಸಿ ಆಶೀರ್ವಾದ ಯಾಕೆ ತಗೊಳ್ಬೇಕು ಅನ್ನೋದ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿನಿತ್ಯ ನಿಮ್ಮ ತಂದೆ ತಾಯಿಗೆ ತಪ್ಪದೆ ನಮಸ್ಕರಿಸಿ. ತಾಯಿಗೆ ದಿನಾಲು ನಮಸ್ಕರಿಸಿ ಆಶೀರ್ವಾದ ಪಡೆಯುವುದರಿಂದ ಸದಾ ಒಳ್ಳೆಯದೇ ಆಗುತ್ತದೆ ಹಾಗೂ ಅದು ನೀವು ಒಳ್ಳೆಯ ಸಂಸ್ಕಾರವಂತರೆಂದು ತೋರಿಸುತ್ತದೆ. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಉಪಾಧ್ಯಾಯರಿಗಿಂತ 10 ಪಟ್ಟು ಮೇಲೆಂದರೆ ಆಚಾರ್ಯರು, ಆಚಾರ್ಯರಿಗಿಂತ 100 ಪಟ್ಟು ಮೇಲೆಂದರೆ ತಂದೆಯಾದವನು, ತಂದೆಗಿಂತ 1000 ಪಟ್ಟು ಮೇಲೆಂದರೆ ತಾಯಿ, ನಿಮ್ಮ ಜನ್ಮದಾತೆ. ಆದ್ದರಿಂದ ತಾಯಿಗೆ ಎಂದು ಅವಮಾನಿಸಬಾರದು. ಯಾರು ತನ್ನ ತಾಯಿಯನ್ನು ಸದಾ ಗೌರವಿಸುತ್ತಾರೋ ಜೀವನದಲ್ಲಿ ಸಂತೋಷದಿಂದಿರುತ್ತಾರೆ. ಏಕೆಂದರೆ ಇಡೀ ಪ್ರಪಂಚದಲ್ಲಿ ತಾಯಿ ಸಂಬಂಧ ಒಂದೇ ನಿಷ್ಕಲ್ಮಶ ಸಂಬಂಧ. ತಾಯಿಯಾದವಳು ತನ್ನ ಮಕ್ಕಳಿಗೆ ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ ಒಳ್ಳೆಯ ಮನಸ್ಸಿನಿಂದ ಸದಾ ಆಶೀರ್ವದಿಸುತ್ತಾಳೆ. ತಾಯಿಯ ಆಶೀರ್ವಾದ ಒಂದಿದ್ದರೆ ಸಾಕು, ನೀವು ಅಂದುಕೊಂಡಿದ್ದನ್ನು ಸಾಧಿಸಿ ಯಶಸ್ಸನ್ನು ಗಳಿಸಬಹುದು. ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವರಿಗಿಂತ ಮಿಗಿಲಾದವರು ಎಂದರೆ ತಾಯಿ ಮಾತ್ರ. ಅಂತಹ ತಾಯಿಗೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ನಾವು ಪ್ರತಿನಿತ್ಯ ಹೇಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕೆಂದು ತಿಳಿಯೋಣ. ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಸಮರ್ಪಿಸಿದ ನಂತರ ದೇವರಿಗೆ ನಮಸ್ಕಾರ ಹಾಕಿ ಆ ನೈವೇದ್ಯವನ್ನು ತಾಯಿಗೆ ಕೊಟ್ಟು ಆಕೆಯ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಬೇಕು. ನಂತರ ಆ ದೇವರ ನೈವೇದ್ಯವನ್ನು ಆಕೆಯ ಕೈಯಿಂದ ತಿನ್ನಬೇಕು. ಪ್ರತಿನಿತ್ಯ ಈ ಒಳ್ಳೆಯ ಅಭ್ಯಾಸದಿಂದ ನಿಮ್ಮ ತಾಯಿಯ ಆಶೀರ್ವಾದವು ಸದಾ ನಿಮ್ಮ ಮೇಲಿರುತ್ತದೆ. ಹಾಗೆ ಎಷ್ಟೇ ಕಷ್ಟ, ನೋವು, ಸಂಕಟ ಇದ್ದರೂ ಎಲ್ಲವನ್ನು ಒಂಟಿಯಾಗಿ ಸಹಿಸಿ ಮಕ್ಕಳ ಸಂತೋಷಕ್ಕಾಗಿ ಮಿಡಿಯುವ ನಿಮ್ಮೆಲ್ಲರ ಆ ತಾಯಿಯ ಹೃದಯಕ್ಕೆ ಆ ದೇವರು ಆಶೀರ್ವದಿಸಲಿ. ಯಾರೆಲ್ಲ ನಿಮ್ಮ ತಾಯಿನ ತುಂಬ ಪ್ರೀತಿಸ್ತೀರಾ, ನಿಮ್ಮ ತಾಯಿಯ ಹೆಸರು ಜೊತೆ ಮಾತೃದೇವೋಭವ ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.